ವೆಲ್ಕಮ್ ಬ್ಯಾಕ್ ಟು ಕೀರ್ತನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲಾಗಿ ಸ್ಯಾರಿ ಕುಚ್ಚೋದು ನೋಡಂಬರಿ. ಮೊದಲಿಗೆ ಒಂದು ಸಿಲ್ಕ್ ಥ್ರೆಡು, ಒಂದು ರೇಷ್ಮೆ ದಾರ, ರೌಂಡ್ ಬೀಡ್ಸು, ಸೂಜಿ, ಒಂದು ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ, ಹಾಗೆ ಕತ್ರಿ ತೊಗೊಂಡಿದ್ದೀನಿ. ಮೊದಲಿಗೆ 2 ಎಳೆ ದಾರ ತೊಗೊಂಡ್ಬಿಟ್ಟು ಸೂಜಿಗೆ ಅಲ್ಲಿ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡ್ತಿದ್ದೀನಿ. ಇವಾಗ ಸೀರೆಗೆ ಲಾಕ್ ಮಾಡ್ಕೊಂಡ್ಬಿಟ್ಟು ಮೊದಲಿಗೆ 6 ಮುತ್ತು ಹಾಕ್ತಿದ್ದೀನಿ ಸೂಜಿಗೆ. ಇವಾಗ 6 ಮುತ್ತು ಹಾಕಿಬಿಟ್ಟು ಮೊದಲಿಗೆ ಕುಚ್ಚು ಕಟ್ಕೊಂಡಿದ್ದೀನಿ. ಆ ಕುಚ್ಚನ್ನ ಹಾಕಿಬಿಟ್ಟು ಮೊದಲು ಒಂದು ಮುತ್ತನ್ನು ಹಾಕಿಬಿಟ್ಟು ಮಧ್ಯದಲ್ಲಿ ಈ ರೀತಿ ಕರೆಕ್ಟಾಗಿ ನೋಡ್ಕೊಬೇಕು. ಅದೇ ಥರ ಮತ್ತು ಇವಾಗ 2ನೇ ಮುತ್ತು ಹಾಕ್ಕೊಂಡ್ಬಿಟ್ಟು ಸೆಕೆಂಡ್ ಸ್ಟೆಪ್ ಥರ ಮಾಡಬೇಕು. ನೋಡಿ, ಇಲ್ಲ ನಾನು ಯಾವ ರೀತಿ ಮಾಡ್ತಿದ್ದೀನಿ ಆ ರೀತಿ ಮಾಡಬೇಕು. ನೋಡಿ, ಇವಾಗ 3 ಸ್ಟೆಪ್ ಆಯಿತು. ನೋಡಿ ಇವಾಗ ಯಾವ ರೀತಿ ಕಾಣಿಸ್ತಿದೆ ಅಂತ. ಇವಾಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡಬೇಕು. ಇವಾಗ ನೋಡಿ ಈ ರೀತಿ ಬಂದಿದೆ. ನೋಡಿ ಈ ರೀತಿ ಬಂದಿದೆ. ಸಿಂಪಲ್ಲಾಗಿ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅದೇ ರೀತಿ ಇನ್ನೊಂದು ಸಾರಿ ಹಾಕ್ತಿದ್ದೀನಿ. ನೋಡಿ, ನಾನು ಮೊದಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು ಕಾಟನ್ ಥ್ರೆಡ್ನಿಂದ. ಮತ್ತು 6 ಮುತ್ತು ಹಾಕ್ಕೊತಿದ್ದೀನಿ. 3 ಹಾಕಿದ್ದೀನಿ, ಮತ್ತು ಇನ್ನು 3 ಹಾಕಬೇಕು. ನೋಡಿ, ಇವಾಗ 6 ಮುತ್ತು ಹಾಕಿಬಿಟ್ಟಿದ್ದೀನಿ. ಇವಾಗ ಒಂದು ಕುಚ್ಚು ಹಾಕ್ತಿದ್ದೀನಿ. ಮತ್ತು ಇವಾಗ ಒಂದು ಬೀಡಲ್ಲಿ ಸೂಜಿ ಹಾಕಿಬಿಟ್ಟು ಅದನ್ನ ಒಂದು ಬೀಡಿಗೆ ಲಾಕ್ ಮಾಡ್ತೀನಿ. ಅದೇ ರೀತಿ ಇವಾಗ 2 ಬೀಡ್ಸ್ ಇದೆಯಲ್ಲ ಅದನ್ನು ಅದೇ ರೀತಿ ಲಾಕ್ ಮಾಡ್ತಿದ್ದೀನಿ. ಮತ್ತು ಇವಾಗ 3 ಬೀಡನ್ನ ಲಾಕ್ ಮಾಡಿಬಿಟ್ಟು 3 ಸ್ಟೆಪ್ ಆಯಿತು. ನೋಡಿ, ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಸಾರಿಗೆ ಲಾಕ್ ಮಾಡ್ತೀನಿ. ನೋಡಿ, ನಾನು ಸೂಜಿಯಿಂದ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ನೋಡಿ ಆಯಿತು ನಮ್ಮದು. ನೋಡಿ ಯಾವ ರೀತಿ ಬಂದಿದೆ ಅಂತ. ಸಿಂಪಲ್ಲಾಗಿ ಈ ರೀತಿ ಹಾಕ್ಕೊಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವ ರೀತಿ ಬಂದಿದೆ ಅಂತ ನೋಡಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.